ನೋಡಿ ಫ್ರೆಂಡ್ಸ್, ನಾನಿವತ್ತು ಬ್ಲೌಸ್ ಕಟಿಂಗ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬ್ಯಾಕು ಬೋಟ್ ನೆಕ್ಕು ಫ್ರಂಟು ಡೀಪ್ ನೆಕ್ ಇರೋಂಗೆ ಯಾವ ಥರ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಈಸಿಯಾಗಿ ಬ್ಲೌಸಲ್ಲಿ ಅಳತೆ ತೊಗೊಂಡ್ಬಿಟ್ಟು ಹೇಗೆ ಸ್ಲೀವ್ನ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಸ್ಲೀವ್ ಕಟಿಂಗ್ ತೋರಿಸ್ತೀನಿ, ಆಮೇಲೆ ಫ್ರಂಟ್ ಬ್ಯಾಕ್ನ ತೋರಿಸ್ತೀನಿ. ಈಸಿಯಾಗಿ ಕಟಿಂಗ್ ಮಾಡ್ಬೋದು. ಈ ಮೆಥಡಲ್ಲಿ ನೀವು ಕಟಿಂಗ್ ಮಾಡಿದ್ರೆ ಬ್ಲೌಸ್ ಅಂತೂ ಪರ್ಫೆಕ್ಟಾಗಿ ಬರುತ್ತೆ. ಫಸ್ಟಿಗೆ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಸ್ಲೀವಿಗೆ ಈ ಥರ ಉದ್ದ ಪೀಸ್ನ ಹಾಕ್ಕೊಂಡ್ಬಿಟ್ಟು ಈ ಥರ 4 ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಒಂದೇ ಸಮಕ್ಕೆ 4 ಫೋಲ್ಡ್ ಮಾಡ್ಕೊಳ್ಳಿ. 4 ಫೋಲ್ಡ್ನ ಮಾಡ್ಕೊಂಡ್ಬಿಟ್ಟು ಜಾಯಿಂಟ್ ಯಾವತ್ತೂ ನಮ್ಮ ಕಡೆ ಇರಬೇಕು. ಜಾಯಿಂಟ್ ಇರೋದು ಬಟ್ಟೆ ಇದು ಜಾಯಿಂಟ್ ಯಾವಾಗಲೂ ನಮ್ಮ ಸೈಡ್ ಇರಬೇಕು. ಆಮೇಲೆ ಓಪನ್ ಇರೋದು ಮುಂದೆ ಇರಬೇಕು. ಈ ಥರ ಫೋಲ್ಡ್ ಹಾಕ್ಕೊಳ್ಳಿ. ಇದು 4 ಪೀಸು ಒಂದೇ ಸಮ ಇರಬೇಕು. ಆ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು 4 ಪೀಸು ಒಂದೇ ಸಮ ಇದೆ. ಇದು ನೀಟಾಗಿಲ್ಲ ಅಂತಂದರೆ ನೀಟಾಗಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ನಂದು ಇದು 4 ಲೈನು ಒಂದೇ ಸಮ ನೀಟಾಗಿ ಚೆನ್ನಾಗಿದೆ ಬಟ್ಟೆ, ಹಾಗಾಗಿ ನಾನೇನು ಎಕ್ಸ್ಟ್ರಾ ಬಿಡ್ತಾ ಇಲ್ಲ. ಮಾರ್ಜಿನಿಗೆ ಅಂತ 1/2 ಇಂಚನ್ನ ತೊಗೊತಾ ಇದ್ದೀನಿ. ನೋಡಿ, ಮಾರ್ಜಿನಿಗೆ ಅಂತ 1/2 ಇಂಚನ್ನ ಬುಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಫಸ್ಟಿಗೆ ಈ ಥರ ಮಾರ್ಜಿನ್ಗೆ ಅಂತ ನೀಟಾಗಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇದು ಮಾರ್ಜಿನ್ಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಆಮೇಲೆ ಬ್ಲೌಸ್ನ ಈ ಥರ ತೊಗೊಳ್ಳಿ. ನೀಟಾಗಿ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ನೀಟಾಗಿ ಕರೆಕ್ಟಾಗಿ ಇಟ್ಕೊಳ್ಳಿ. ಬ್ಲೌಸ್ನ ಒಂದೇ ಸಮಗೆ ಒಂದು ಸಲ ಐರನ್ ಮಾಡ್ಕೊಳ್ಳಿ. ಸುಕ್ಕೇನಾದರೂ ಇತ್ತು ಅಂದರೆ ತುಂಬ ಈಸಿ ಮೆಥಡ್. ನೋಡಿ, ಇಲ್ಲಿಗೊಂದು ಕರೆಕ್ಟ್ ಅಳತೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಒಂದು 1/2 ಇಂಚ್ ಮೇಲ್ಗಡೆ ಇನ್ನೊಂದು ಮಾರ್ಕ್ ಮಾಡ್ಕೊಳ್ಳಿ ಸ್ಟಿಚಿಂಗಿಗೆ ಅಂತ. ಇಲ್ಲೂ ಅಷ್ಟೇ ಕರೆಕ್ಟ್ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇನ್ನೊಂದು 1/2 ಇಂಚ್ಗೆ ಅಂತ ಇನ್ನೊಂದು ಮಾರ್ಜಿನ್ ಮಾಡ್ಕೊಳ್ಳಿ. ಇದನ್ನು ಈ ಥರ ಎಷ್ಟು ಅಳತೆ ಬೇಕೋ ಅಷ್ಟೊತ್ತಿಗೆ ಕರೆಕ್ಟಾಗಿ ನೋಡಿ. ಇವಾಗ ಅಳತೆ ನಮಗೆ ಗೊತ್ತಾಗುತ್ತೆ. ಈ ಥರ ಮಾಡ್ಕೊಂಡು ತಗೊಂಡ್ಬಿಟ್ಟು ಈ ಅಳತೆಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ, ಆಯಿತಾ. ಆಮೇಲೆ ಈ ಅಳತೆಗೂ ಅಷ್ಟೇ ಒಂದು ಸ್ಟ್ರೈಟ್ ಲೈನ ಹಾಕ್ಕೊಳ್ಳಿ. ಇದನ್ನು ಇಲ್ಲಿ ಕೂಡಿಸ್ಕೊಳ್ಳಿ. ಮಾರ್ಜಿನಿಗೆ ಬಿಟ್ಟಿರೋದು ಮತ್ತು ಎಕ್ಸ್ಟ್ರಾ ಅಂತ 1.5 ಇಂಚ್ ತೊಗೊಳ್ಳಿ. ಕರೆಕ್ಟಾಗಿದೆ ಬಟ್ಟೆ. ಕಡಿಮೆ ಬಂತು ಅಂದರೆ ನೀವು ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಈ ಪಾಯಿಂಟು ಜಾಯಿಂಟ್ ಮಾಡ್ಕೊಳ್ಳಿ. ಇಷ್ಟ ಆಯಿತಾ. ಆಮೇಲೆ ಇದು ಅಷ್ಟೇ, ಇಲ್ಲಿಂದ ಈ ಪಾಯಿಂಟು ನೀಟಾಗಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಸ್ಟ್ರೈಟ್ ಲೈನ್ ಹಾಕ್ಕೊಂಡ್ಬಿಟ್ಟು ಇದು ಎಷ್ಟಿದೆ 9 ಇದೆ ಅಲ್ವಾ, 9ನಲ್ಲಿ ಅರ್ಧ 4.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 9ನಲ್ಲಿ ಅರ್ಧ 4.5 ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಶೇಪ್ ಕೊಡೋಕ್ಕೆ ಮುಂಚೆನೇ 1.5 ಇಂಚಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. 1.5-2 ಇಂಚಿಂದ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಬಿಟ್ಟು ಇಲ್ಲಿಂದನೇ ಶೇಪ್ ಕೊಡಬೇಡಿ. ಸ್ಟಾರ್ಟಿಂಗಿಂದ ಇಲ್ಲಿಂದ ಶೇಪ್ ಕೊಟ್ಕೊಳ್ಳಿ. ನೀಟಾಗಿ ಒಂದು ಸ್ಲೀವ್ ಶೇಪ್ನ ಕೊಟ್ಕೊಳ್ಳಿ. ಈ ಥರ ಅಷ್ಟೇ, ಏನಿಲ್ಲ ಇದು ಈ ಥರ. ಮತ್ತು ಇದನ್ನು ಒಂದು 1/2 ಇಂಚಿಗೆ ಇದನ್ನು ಕೊಟ್ಕೊಳ್ಳಿ. ಫ್ರಂಟ್ ಶೇಪ್ನ ಕೊಟ್ಕೊಳ್ಳಿ. ಫ್ರಂಟ್ ಶೇಪ್ ಕೊಟ್ಕೊಂಡು ನೋಡಿ ನೀಟಾಗಿ ಈ ಥರ ಫ್ರಂಟ್ ಶೇಪು ಅಷ್ಟೇ. ಶೇಪ್ ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಎಲ್ಲಾದರೂ ಶೇಪ್ ಹೋಯ್ತು ಅನಿಸಿದ್ರೆ ನಿಮ್ಮ ಹತ್ರ ಮಾರ್ಕಿಂಗ್ ಚಾಕ್ ಇದ್ದರೆ ಬೆಟರು. ನಮ್ಮ ಹತ್ರ ಮಾರ್ಕಿಂಗ್ ಚಾಕ್ ಖಾಲಿ ಆಗಿದೆ. ಚಾಕ್ ಪೀಸ್ ಆಗಿರೋದ್ರಿಂದ ಜಾಸ್ತಿ ದಪ್ಪ ಬರ್ತಾ ಇದೆ. ಫಸ್ಟು ಇದನ್ನು ಕಟ್ ಮಾಡ್ಕೊಂಡ್ಬಿಡಿ ಸ್ಟ್ರೈಟಕ್ಕೆ. ಓಕೆನಾ, ಕಟ್ ಮಾಡ್ಕೊಂಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಳಿ. 4 ಪೀಸ್ದು ಕಟ್ ಮಾಡ್ಕೊಳ್ಳಿ ಇದನ್ನು. ಓಕೆನಾ, 4 ಪೀಸು. ಇವಾಗ ಬ್ಯಾಕ್ ಪಾರ್ಟ್ನ 4 ಪೀಸ್ನ ಕಟ್ ಮಾಡ್ಕೋಬೇಕು. ಫಸ್ಟಿಗೆ 4 ಪೀಸ್ನ ಕಟ್ ಮಾಡ್ಕೊಳ್ಳಿ ಇದನ್ನು. ಇಲ್ಲಿಗೆ ಒಂದೇ ನ್ಯಾಚ್ ಹಾಕ್ಕೊಳ್ಳಿ. ಸೆಂಟ್ರ್ ಪಾಯಿಂಟ್ಗೆ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಆಮೇಲೆ ಫ್ರಂಟ್ ಪಾರ್ಟ್ನ 2 ಪೀಸ್ ಮಾತ್ರ ತೊಗೊಂಡ್ಬಿಟ್ಟು ಫ್ರಂಟ್ ಶೇಪ್ನ ತೊಗೊಳ್ಳಿ. ಅಷ್ಟೇ. ನಿಮಿಷ ಸ್ಲೀವ್ ಕಟಿಂಗ್ ಆಯಿತು. ಹಿಂಗೆ ಫ್ರಂಟ್ ಪಾರ್ಟಿಗೆ ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ಳಿ. ಇದು ಫ್ರಂಟ್ ಅಂತ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಇಲ್ಲೊಂದು ನ್ಯಾಚು ನೋಡಿ. ಇವಾಗ ಇದು ಫ್ರಂಟು, ಇದು ಬ್ಯಾಕು. ಸ್ಲೀವ್ ಅಂತೂ ರೆಡಿ ಆಯಿತು. ಶೇಪ್ ಬಂದುಬಿಟ್ಟು ನೋಡಿ, ಸ್ಲೀವ್ನ ಸಪ್ರೇಟಾಗಿ ತಿಳ್ಕೊಂಬಿಡೋಣ. ಇವಾಗ ಫ್ರಂಟು ಬ್ಯಾಕ್ನ ಕಟ್ ಮಾಡ್ಕೊಳ್ಳೋಣ. ಫ್ರಂಟು ಬ್ಯಾಕ್ಗೆ ನಾವು ಯಾವ ಥರ ಫೋಲ್ಡಿಂಗ್ ಹಾಕೋಬೇಕು ಅಂದರೆ ಹೀಗೆ ಹಾಕೋಣ ಬನ್ನಿ. ನೋಡಿ, ನಾನು ಬ್ಲೌಸ್ ಅಳತೆಗೆ ಮೆಜರ್ಮೆಂಟ್ ತೊಗೊಂಡ್ಬಿಟ್ಟು ಉದ್ದ ಎಷ್ಟಿದೆಯೋ ಬ್ಲೌಸಲ್ಲಿ ಅದರಲ್ಲಿ 2 ಇಂಚ್ ಜಾಸ್ತಿ ತೊಗೊಂಡಿದ್ದೀನಿ. ಅಗಲ ಎಷ್ಟಿದೆಯೋ ಅದರಲ್ಲಿ 2 ಇಂಚು ಜಾಸ್ತಿ ತೊಗೊಂಡಿದ್ದೀನಿ. ಇದು ಬಟ್ಟೆ ಸ್ವಲ್ಪ ಕ್ರಾಸ್ ಇದೆ, ಹಾಗಾಗಿ ಒಂದು ಕೆಳಗಡೆ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ಸ್ಟ್ರೈಟ್ ಲೈನ್ ಹಾಕ್ಕೊಂಡ್ಬಿಟ್ಟು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನ
ಯಾವತ್ತೂ ಅಷ್ಟೇ ಎಡ್ಜಸ್ಸು ಸ್ವಲ್ಪ ಕ್ರಾಸ್ ಇರುತ್ತೆ. ನಾವೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡ್ರೆ ಬ್ಲೌಸು ಮೆಸರ್ಮೆಂಟ್ ಸರಿ ಬರೋದು. ಇಲ್ಲಾಂದರೆ ಕ್ರಾಸ್ ಇತ್ತು ಅಂದರೆ ಅದು ಸ್ವಲ್ಪನೂ ಸರಿ ಬರೋಲ್ಲ. ಏನೋ ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಟೇಬಲ್ ಆದರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಾನು ಟೇಬಲ್ ಇರಲ್ಲ, ಹಂಗಾಗಿ ಚಾಪೆ ಮೇಲೆ ಕಟ್ ಮಾಡ್ತಾಯಿದ್ದೀನಿ ನಿಮಗೆ ತೋರ್ಸೋಕ್ಕೆ ಅಂತ. ಇಲ್ಲ ಅಂದರೆ ನಾನು ನೀಟಾಗಿ ನೆಲನ ಒರೆಸ್ಕೊಂಬಿಟ್ಟು ನೆಲದ ಮೇಲೆ ಕಟ್ ಮಾಡ್ಕೊತೀನಿ. ನೆಲದಾಗ ನೀಟಾಗಿ ಬರುತ್ತೆ. ನಾನು ಕಟ್ಟಿಂಗೋಸ್ಕರ ಚಾಪೆ ಹಾಕಿದ್ದೀನಿ ಅಷ್ಟೇ. ಇವಾಗ ನೋಡಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅವರಿಗೆ ಇವಾಗ ಎಷ್ಟಿದೆಯೋ ಏನಪ್ಪ ನೆಕ್ಕು, ಭುಜ, ಮೇಲುಗಡೆ ಶೋಲ್ಡರ್ ಎಷ್ಟಿದೆ ಅಂತ ಫಸ್ಟ್ ಅಳತೆ ಮಾಡ್ಕೊಳ್ಳಿ. ಅದನ್ನು ಹೇಗೆ ಅಳತೆ ತೊಗೊಳೋದು ಅಂತ ತೋರಿಸ್ತೀನಿ ನೋಡಿ. ಈ ಥರ ಬಟನ್ ಹಾಕ್ಕೊಳ್ಳಿ. ಈ ಥರ ಅಳತೆ ಮಾಡ್ಕೊಳ್ಳಿ. ಇಲ್ಲಿ ಅರ್ಧ ಇಂಚು, ಇಲ್ಲಿ ಅರ್ಧ ಇಂಚು. ಬೋಟ್ ನೆಕ್ಕಿಗೆ ನಾವು 40 ಇಂಚಿಗೆ 7.5 ತೊಗೊಳೋಣ. 15 ಇತ್ತು ಅಂತಂದರೆ ಬೋಟ್ ನೆಕ್ಕಲ್ಲಿ ಇಲ್ಲಿ 7.5 ತೊಗೊಳೋಣ. ಮೇಲ್ಗಡೆ ಶೋಲ್ಡರ್ಗೆ 7.5 ತೊಗೊಂಡಿದ್ದೀನಿ. 7.5ನ ಮೇಲ್ಗಡೆ ಬೋಟ್ ನೆಕ್ಕಿಗೆ ತೊಗೊಂಡಿದ್ದೀನಿ. ಕೆಳಗಡೆ ಆರ್ಮೋಲ್ ಡೌನಿಗೆ ಅರ್ಧ ಇಂಚು ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ. 7.25 ತೊಗೊಳ್ಳಿ ಸಾಕಾಗುತ್ತೆ. ಇಲ್ಲೂ 7.5 ತೊಗೊಂಡು ಮಾರ್ಕ್ ಹಾಕೋಣ. ನನಗೆ ಇದು ಕ್ರಾಸ್ ಬರದೇ ಇರಲಿ ಅಂತ ನಾನು ಹಿಂಗೆ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇಲ್ಲಿ 7.25 ತೊಗೊಳ್ಳಿ ಸಾಕು. 7.5 ತೊಗೋಬೇಡಿ. ಮೇಲ್ಗಡೆ 7.5 ತೊಗೊಂಡ್ರೆ ಇಲ್ಲಿ 7.25 ತೊಗೊಳ್ಳಿ. ಅರ್ಧ ಇಂಚನ್ನ ಕಡಿಮೆ ತೊಗೊಳ್ಳಿ ಸಾಕು. ನೋಡಿ ಇಲ್ಲಿ ಕರೆಕ್ಟಾಗಿ 7.5ನೇ ಇರಬೇಕು. ಮತ್ತು ಅಳತೆ ಮಿಸ್ ಆಗೋದು ಬೇಡ. ಇಲ್ಲಿ 7.25 ಅಳತೆ ಮಾಡ್ಕೊಂಬಿಟ್ಟು ನೀಟಾಗಿ ಬಾಕ್ಸ್ ಹಾಕ್ಕೊಳ್ಳಿ. ನಾನು ಫ್ರಂಟು ಬ್ಯಾಕು ಎರಡೂ ಒಂದೇ ಸಲ ಕಟ್ ಮಾಡ್ಕೊತಾ ಇದ್ದೀನಿ. ಯಾವುದೂ ಬೇರೆ ಬೇರೆ ಸಪ್ರೇಟಾಗಿ ಕಟ್ ಮಾಡ್ತಾಯಿಲ್ಲ. ಅವ್ರದ್ದು 9.5 ಇದೆ. ಬಾಡಿ ಸುತ್ತಳತೆ 9.5 ಇದೆ. ಅರ್ಧ ಇಂಚು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಪಟ್ಟಿಗೆ ಅಂತ. ಈ ವೇಸ್ಟ್ ಲೆಂತು 10 ತೊಗೊಂಡಿದ್ದೀನಿ. ಅವ್ರದ್ದು ಮೆಸರ್ಮೆಂಟ್ ನೋಡಿಬಿಟ್ಟು 10 ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಮತ್ತೆ 2 ಇಂಚನ್ನ ತೊಗೊಳ್ಳಿ. ಎಕ್ಸ್ಟ್ರಾ 2 ಇಂಚ್ ತೊಗೊಳ್ಳಿ ಅಷ್ಟೇ, ಇನ್ನೇನು ಇಲ್ಲ. ಇದು ಫ್ರಂಟು ಬ್ಯಾಕು ಒಂದೇ ಸಲ ಮಾರ್ಕ್ ಮಾಡ್ಕೊತೀನಿ ನಾನು. ಫ್ರಂಟು ಬ್ಯಾಕ್ನ ಒಂದೇ ಸಲ ಮಾಡ್ಕೊತೀನಿ. ಇಲ್ಲಿ ನೋಡಿ 1.3ವರೆಗೆ ಫಸ್ಟು ಬ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ 1.3, ಇಲ್ಲಿ 1.3 ಇಟ್ಕೊಳ್ಳಿ ಅಳತೆ. ಆವಾಗ ಸರಿ ಬರುತ್ತೆ. ಒಂದು ಅಂದಾಜು ಅಳತೆನೇ ಇದು. ನೋಡಿ ಇಷ್ಟೇ, ಒಂದು ಸಿಂಪಲ್ಲಾಗಿ ಒಂದು ಶೇಪ್ ಕೊಟ್ಕೊಂಡ್ಬಿಡಿ ಈ ಥರ ಅಷ್ಟೇ. ಫ್ರಂಟ್ ಶೇಪ್ ಮಾತ್ರ 3/4 ಇಂಚಿಗೆ ಕರೆಕ್ಟಾಗಿ ಕೊಡಬೇಕು. 3/4 ಇಂಚ್ ಮಾರ್ಕ್ ಮಾಡ್ಕೊಂಬಿಟ್ಟು ನೋಡಿ ಸ್ವಲ್ಪ ಒಳಗಡೆ ಬರುತ್ತೆ ಅಷ್ಟೇ. ಈ ಥರ ಸ್ವಲ್ಪ ಒಳಗಡೆ ಬರುತ್ತೆ. ಇದು ಬ್ಯಾಕು, ಇದು ಫ್ರಂಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅವ್ರದ್ದು ಇದು ಬ್ರೆಸ್ಟ್ ಪಾಯಿಂಟ್ ಎಷ್ಟು ಬರುತ್ತೆ ಅಂತ ಅಳತೆ ಇಟ್ಕೊಳ್ಳೋಣ. ಈ ಥರ ತೊಗೊಳ್ಳಿ. ಈ ಶೋಲ್ಡರ್ಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಈ ಥರ. ಇಲ್ಲಿ ಬ್ರೆಸ್ಟ್ ಪಾಯಿಂಟ್ ನೋಡಿ 3 ಇದೆ. 1 ಇಂಚ್ ಎಕ್ಸ್ಟ್ರಾ ತೊಗೊಳೋಣ. ಇಲ್ಲಿ ಅರ್ಧ ಇಂಚ್ ಹೋಗುತ್ತೆ, ಇಲ್ಲಿ ಅರ್ಧ ಇಂಚ್ ಹೋಗುತ್ತೆ. ಸ್ಟಿಚಸ್ಗೆ ಅಂತ 14 ಇಂಚಿಗೆ ಮಾಡ್ಕೊಳ್ಳೋಣ. ಅದು ಬ್ರೆಸ್ಟ್ ಪಾಯಿಂಟು 14 ಇದೆ ನೋಡಿ. 14 ಇಂಚಿಗೆ ಇಟ್ಕೊಳ್ಳೋಣ. ಮತ್ತು ಶೋಲ್ಡರ್ ಎಷ್ಟಿದೆ ಅಂತ ಶೋಲ್ಡರ್ ಅಳತೆ ನೋಡಿಕೊಂಡು ಶೋಲ್ಡರ್ ತೊಗೊಳ್ಳಿ. ಶೋಲ್ಡರ್ ಎಷ್ಟಿದೆ ನೋಡಿ, 3 ಇದೆ. 3.5ನ ಶೋಲ್ಡರ್ ತೊಗೊಳೋಣ. 4ಕ್ಕೆ ತೊಗೊಂಡ್ಬಿಡೋಣ. ಓಕೆನಾ? ಇದನ್ನ ಎಷ್ಟು ಉಳ್ಕೊಂತು? 3.5 ನೆಕ್ ಉಳ್ಕೊಂತು. ಅದು ಡೀಪ್ ಎಷ್ಟಿದೆ ಅಂತ ನೋಡೋಣ. ಇಲ್ಲಿ ಡೀಪ್ ಎಷ್ಟಿದೆ ಅಂತ ಅಳತೆ ಮಾಡ್ಕೊಳ್ಳಿ. ಫ್ರಂಟ್ ಡೀಪ್ ಬಂದುಬಿಟ್ಟು 6.5 ಇದೆ. 6.5 ತೊಗೊಳೋಣ. ಇಲ್ಲೂ ಅಷ್ಟೇ 3.5 ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಸ್ಟ್ರೈಟಾಗಿ ಇಲ್ಲಿ ಬಾಕ್ಸ್ ಹಾಕ್ಕೊಳ್ಳಿ ಈ ಥರ. ಇಲ್ಲಿ 1.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. 1 ಇಂಚ್ ಆದರೂ ಮಾಡ್ಕೊಳ್ಳಿ ನಾವು ಮಾರ್ಕು. ಇಲ್ಲಿಂದ ಒಂದು ರೌಂಡ್ ಶೇಪ್ನ ಕೊಟ್ಕೊಳ್ಳಿ ಈ ಥರ. ರೌಂಡ್ ಶೇಪ್ ಕೊಟ್ಕೊಳ್ಳಿ. ಆಮೇಲೆ ಇಲ್ಲಿ ಎಷ್ಟು ಬರುತ್ತೆ ಅಳತೆ ಮಾಡ್ಕೊಳ್ಳಿ. ಅದು ಸುಖಾಜ ಪಟ್ಟಿ ಎಷ್ಟು ಬರುತ್ತೆ? 5 ಇದೆ. ಇಲ್ಲಿಂದ ಇಲ್ಲಿಗೆ 5 ತೊಗೊಳ್ಳಿ. 5.5 6 ತೊಗೊಳ್ಳಿ. 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ.
ನೋಡಿ ಇದನ್ನು ಮಾಡ್ಕೊಳ್ಳಿ ಪಟ್ಟಿಗೆ ಹಿಂಗೆ ಒಂದು ಶೇಪ್ ಕೊಟ್ಕೊಳ್ಳಿ ಅಷ್ಟೇ. ಹಿಂಗೆ ಪಟ್ಟಿ ಶೇಪು ಅದು ಬಂತು. ಓಕೆನಾ, ಫ್ರಂಟ್ ಪಾರ್ಟ್ ಅಂತೂ ರೆಡಿ ಆಯಿತು. ಇದನ್ನು ಕಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟ್ ಬನ್ನಿ, ಫಸ್ಟ್ ಬ್ಯಾಕ್ ಪಾರ್ಟ್ನ ಫುಲ್ಲು 4 ಪೀಸ್ನು ಕಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಒಂದು ನಿಮಿಷ ಸಾರಿ, ನಾನು ಕಟ್ ಮಾಡೋಕ್ಕೆ ಮುಂಚೆನೇ ಇದು ಅಳತೆ ನೋಡ್ಕೋಬೇಕಿತ್ತು ನೀವು, ಅದನ್ನು ತೋರಿಸ್ಲಿಲ್ಲ. ನಾನು ತೋರಿಸ್ತೀನಿ ತಡೀರಿ. ಇವಾಗ ಇಲ್ಲಿ ಸ್ವಲ್ಪ ಒಂದು ಅರ್ಧ ಇಂಚು ಆರ್ಮೋಲ್ ಡೌನ್ ಮಾಡ್ಕೊಳ್ಳಿ, ಜಾಸ್ತಿ ಬೇಡ, ಒಂದು ಅರ್ಧ ಇಂಚ್ ಅಷ್ಟೇ. ಓಕೆನಾ, ಆಮೇಲೆ ಇನ್ನು ಅರ್ಧ ಇಂಚು ಸ್ಟಿಚಿಂಗಿಗೆ ಬಿಟ್ಕೊಳ್ಳಿ. ಇಲ್ಲಿಂದ ಇದು ಕರೆಕ್ಟ್ ಇದೆಯಾ ಅಂತ ನೋಡ್ಕೊಂಡು ಚೆಕ್ ಮಾಡೋದು ಹೇಗೆ ಅಂದರೆ, ಬ್ಲೌಸ್ನ ಹಿಂಗೆ ಬ್ಯಾಕ್ ಪಾರ್ಟ್ ಹಾಕ್ಕೊಳ್ಳಿ. ಬ್ಯಾಕ್ ಪಾರ್ಟ್ ನೀಟಾಗಿ ನೋಡಿ, ಇಲ್ಲಿಂದ ಕರೆಕ್ಟಾಗಿ ತೊಗೊಂಬನ್ನಿ. ಹಿಂಗೆ 10 ಬರಬೇಕು, ಅಷ್ಟು ಬರುತ್ತಾ ಅಂತ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬಂದಿದೆ, ಇಲ್ಲ ಅರ್ಧ ಇಂಚ್ ಹೋಗಿರೋದ್ರಿಂದ ಇದು ಪಕ್ಕ ಅಳತೆ ಬಂದಿದೆ. ಕಡಿಮೆ ಏನಾದರೂ ಬಂತು ಅಂದರೆ ಇಲ್ಲಿ ನೀವು ರೆಡಿ ಮಾಡ್ಕೋಬೋದು, ಸ್ವಲ್ಪ ಜಾಸ್ತಿ ತೊಗೊಂಡು. ನೋಡಿ ಬ್ಯಾಕ್ ಪಾರ್ಟ್ ಅಂತೂ ಕಟ್ ಮಾಡಾಯಿತು. ಈಗ ಫ್ರಂಟ್ ಪಾರ್ಟಿಗೆ 2 ಮಾತ್ರ ತೊಗೊಳೋಣ. ನೋಡಿ ಫ್ರಂಟಲ್ಲಿ 2 ಪೀಸ್ನ ಶೇಪ್ ತೆಗಿತಾ ಇದ್ದೀನಿ. ಇದು ಸ್ವಲ್ಪ ಒಳಗಡೆ ಬರುತ್ತೆ ಅಷ್ಟೇ ಫ್ರಂಟ್ ಶೇಪು. ಹೀಗೆ ನೀಟಾಗಿ ಪೀಸ್ನ ತಿರುಗಿಸ್ಕೊಂಡು ಫ್ರಂಟ್ ಶೇಪ್ನ ತೊಗೋಬೇಕು. ನೋಡಿ ಫ್ರಂಟ್ ಶೇಪು ಬ್ಯಾಕ್ ಶೇಪು 2 ಬಂತು. ಇಲ್ಲಿ ಶೋಲ್ಡರ್ ಡ್ರಾಪಿಂಗಿಗೆ ಅಂತ ಒಂದು 1/4 ಇಂಚು ಡೌನ್ ಮಾಡಿದ್ದೀನಿ. ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಶೋಲ್ಡರ್ದು. ಫಸ್ಟು ಇದನ್ನು 4 ಒಂದು ಸ್ವಲ್ಪ ಹಿಂಗೆ ಮ್ಯಾಚ್ ಹಾಕ್ಕೋತೀನಿ. ಮ್ಯಾಚ್ ಹಾಕ್ಕೊಂಡ್ಬಿಟ್ಟು ಫ್ರಂಟ್ ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಡೀಪ್ನ ಪಟ್ಟಿ 2 ಪೀಸ್ ಮಾತ್ರ ಮೇಲ್ಗಡೆ ಪಟ್ಟಿನ ಕಟ್ ಮಾಡ್ಕೊತಾ ಇದ್ದೀನಿ. ಪಟ್ಟಿ ಪೀಸು ನೋಡಿ, ಇದು ಫ್ರಂಟ್ ಪಾರ್ಟು. ಫ್ರಂಟ್ ಪಾರ್ಟಿಗೆ ಬಂದಿದೆ. ಇದು ಮಾಮೂಲಿ ಕಟ್ ಮಾಡಿಕೊಂಡು ಕಾಜಾ ಪಟ್ಟಿ ಉಕ್ಸ್ ಪಟ್ಟಿ ಮಾಡ್ಕೊಳೋದು. ಫ್ರಂಟ್ ಪಾರ್ಟ್ ಅಂತೂ ರೆಡಿ ಆಯಿತು. ಈಗ ಬ್ಯಾಕ್ ಪಾರ್ಟ್ನ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಏನಿಲ್ಲ, ಸೇಮ್ ಅಳತೆ ಎಲ್ಲ ಸರಿ ಇದೆ. ಇಲ್ಲಿ ನೆಕ್ ಬೋಟ್ ನೆಕ್ ಬರುತ್ತೆ ಅಷ್ಟೇ, ಮತ್ತು ಡೀಪ್ ಎಷ್ಟು ಅಂತ ಬರುತ್ತೆ. ಇಲ್ಲಿ ಕೆಳಗಡೆ ಒಂದು 3 ಇಂಚಿಗೆ ಮಾರ್ಕ್ ಹಾಕೋಣ. 3 ಇಂಚ್ ತೊಗೊಂಡ್ರೆ ಸಾಕು. ಯಾವುದೇ ಬೋಟ್ ನೆಕ್ಕಿಗಾಗಲಿ 3 ಇಂಚ್ ಆದರೆ ಸಾಕು. ಇಲ್ಲಿ ಎಷ್ಟಿದೆಯೋ ಅಷ್ಟನ್ನು ಇಲ್ಲಿ ಗುರ್ತು ಮಾಡ್ಕೊಳ್ಳೋಣ. 3.5 ಇಂಚಿಗೆ ನೋಡಿ, 3.5 ಇಂಚಿಗೆ ನೀಟಾಗಿ ಒಂದು ಬಾಕ್ಸ್ ಹಾಕ್ಕೊಂಡ್ಬಿಟ್ರೆ ಬೋಟ್ ನೆಕ್ಕಿಗೆ ಅಳತೆ ಸರಿ ಆಯಿತು. ಇಲ್ಲಿ ಇನ್ನೊಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೋಬೇಕು. ಈ ಕಡೆ ಇಲ್ಲಿಂದ ಅರ್ಧ ಇಂಚ್ ಬಿಟ್ಬಿಡೋಣ. ಹಿಂಗಾದರೂ ಬಿಡ್ಬೋದು, ಬಿಡದೇ ಇದ್ರೂ ನಡೆಯುತ್ತೆ. ಆದರೂ ಡೀಪಿನ ಎಷ್ಟಿದೆ ಇಲ್ಲಿಂದ ಇಲ್ಲಿಗೆ ನೋಡೋಕೆ ಬನ್ನಿ. 9 ಇದೆ. 8.5 ಇಡ್ತೀನಿ. ಇಲ್ಲಿ ಇದು 3.5 ಜಾಸ್ತಿ ಆಯಿತು ಅಂದರೆ ನಾವು ಇಲ್ಲಿ 3 ಇಟ್ಕೊಳ್ಳೋಣ ಸಾಕು. ಅವರಿಗೆ ಸ್ವಲ್ಪ ಡೀಪ್ ಕಡಿಮೆ ಬೇಕಂತೆ, ಹಾಗಾಗಿ ನಾನು 3 ತೊಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಹಿಂಗೆ ಕೊಟ್ಕೊಂಡ್ಬಿಟ್ಟೋಣ. ಇಲ್ಲಿ 3ಕ್ಕೆ ಎಲ್ಲ ಮಾರ್ಕ್ ಮಾಡ್ಕೊಂಡು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಬಾಕ್ಸ್ಗೆ. ಬಾಕ್ಸ್ ಟೈಪ್ ಹಾಕ್ಕೊಂಡ್ಬಿಟ್ಟು 8.5 8 4.25 ಇಲ್ಲಿ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡೋಣ. ಇದು ಸುಮ್ಮನೆ ಹಂಗೆ ಒಂದು ಬೋಟ್ ಶೇಪ್ನ ಕೊಟ್ಕೊಳ್ಳೋಣ. ಇನ್ನೂ ಇಷ್ಟೇ ಅಷ್ಟೇ, ಏನಿಲ್ಲ. ಬೋಟ್ ಶೇಪ್ನ ಕೊಟ್ಕೊಂಡ್ಬಿಟ್ಟು ಇಲ್ಲಿಂದ ಅಷ್ಟೇ ಈ ಥರ ಮಾಡ್ತಾಯಿದ್ದೀನಿ. ಇಲ್ಲಿ ನನಗೆ ಯಾವ ಡಿಸೈನ್ ಬೇಕಾದ್ರೂ ಮಾಡ್ಕೋಬೋದು. ನಾನು ಸುಮಾರು ಬ್ಲೌಸ್ನ ಹೊಲ್ದಿದ್ದೀನಿ. ಯಾವ ಥರ ಹೊಲ್ದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಇದು ಈ ಥರ ಡಿಸೈನ್ ಮಾಡಿದ್ದೀನಿ ಅಷ್ಟೇ, ಸುಮ್ಮನೆ ಪಾರ್ಟ್ ಟೈಪು. ಇದನ್ನು ಕಟ್ ಮಾಡಿಕೊಂಡ್ರೆ ಇದು ಬೋಟ್ ಹಿಂಗೆ ಪಾರ್ಟ್ ಟೈಪ್ ಕಟ್ ಮಾಡ್ತಾಯಿದ್ದೀನಿ. ಇದು ಜಾಸ್ತಿ ಆದರೆ ಮತ್ತೆ ಸರಿ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಹಂಗಾಗಿ ಇದನ್ನು ಸ್ವಲ್ಪ ಕಡಿಮೆನೇ ತೊಗೋಬೇಕು. ಡೀಪ್ ಕಡಿಮೆ ಆದರೆ ಜಾಸ್ತಿ ಮಾಡ್ಕೋಬೋದು, ಯಾವುದೇ ಕಾರಣಕ್ಕೂ ಜಾಸ್ತಿ ಆದರೆ ಕಡಿಮೆ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ನಾವು ಸ್ವಲ್ಪ ಕಡಿಮೆನೇ ತಿದ್ದೀವಿ. ನೋಡಿ ಇವಾಗ ಒಂದು ಪಾರ್ಟ್ ಟೈಪ್ ಬಂತು. ಇದನ್ನು ಸೆಂಟ್ರಿಗೂ ಓಪನ್ ಮಾಡಿ ಇಲ್ಲಿಗೆ ಬಟನ್ ಆದರೂ ಆಯಿತು, ಟ್ಯಾಗ್ ಆದರೂ ಆಯಿತು ಹಾಕೋದು. ನೋಡಿ ಬ್ಯಾಕು ಬೋಟ್ ನೆಕ್ಕು, ಫ್ರಂಟು ಡೀಪ್ ನೆಕ್ಕು, ಸ್ಲೀವು ಎಲ್ಲ ರೆಡಿ ಆಯಿತು. ಇಷ್ಟೇ ಫ್ರೆಂಡ್ಸ್ ಬ್ಲೌಸ್ ಕಟ್ಟಿಂಗು. ತುಂಬ ಈಸಿ ಮೆಥಡಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.